ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇದು ನಮ್ಮ ಎರಡನೇ ದಿನ ಸ್ನೇಹಿತರೆ. ಕರೀಂನಗರಿಂದ ಜಬಲ್ಪುರ್ಗೆ ಹೋಗ್ತಾ ಇದ್ದೀವಿ. ಸೊ ಕೆ ಲಾಫ್ಟ್ ಅಂತ ಒಂದು ಹೋಟೆಲಲ್ಲಿ ಸ್ಟೇ ಆಗಿದ್ವಿ ಕರೀಂನಗರಲ್ಲಿ. ಸೊ ನಿನ್ನೆ ಆಲ್ರೆಡಿ ನೋಡಿರ್ತೀರಾ ಬೆಂಗಳೂರಿಂದ ಹೇಗೆ ಬಂದ್ವಿ ಅಂತ. ಸೊ ಈ ಒಂದು ಸೀಸನ್ ಇಸ್ ಆಲ್ ಅಬೌಟ್ ಆ ರೈಡ್ ಫ್ರಮ್ ಬೆಂಗಳೂರು ಟು ನಾರ್ತ್ ಈಸ್ಟ್ ಸ್ನೇಹಿತರೆ. ನಾರ್ತ್ ಈಸ್ಟ್ ಸ್ಟೇಟ್ಸ್, ದ 7 ಸಿಸ್ಟರ್ಸ್ ಆಫ್ ಇಂಡಿಯಾ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ನಮ್ಮ ಪಯಣ. ಸೊ ಈ ಸೀರೀಸ್ ಫುಲ್ಲು ಅದು 750 ಕಿಲೋಮೀಟರ್ಸ್ ಓಡಿಸಿದ್ವಿ ಡೇ 1 ಆ್ಯಂಡ್ ಡೇ 2 ಟುಡೇ ಆಲ್ಸೋ ವಿ ಹ್ಯಾವ್ ಅರೌಂಡ್ 600 odd kilometers ಟು ಕವರ್. ಸೊ ಈ ಎಪಿಸೋಡಲ್ಲಿ ನೀವು ಕರೀಂನಗರಿಂದ ಜಬಲ್ಪುರ್ಗೆ ಹೋಗೋದು ನೋಡ್ತೀರಾ. ಆ್ಯಂಡ್ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಸಹ ಪ್ರೆಸ್ ಮಾಡಿ. ಎಲ್ಲ ಗಾಡಿಗಳಿಗೂ ಚೈನ್ ಲೂಪ್ ಮಾಡ್ತಾ ಇದ್ದೀವಿ. ಸೊ ನನ್ನ ಜೊತೆ 3 ಜನ ರೈಡ್ ಮಾಡ್ತಾ ಇದ್ದಾರೆ, ನಿಮ್ಗೆ ಆಲ್ರೆಡಿ ಗೊತ್ತು. ಒಂದು BMW F850 ಅಭಿ ಅಂತ, ಇನ್ನೊಬ್ಬರು ದೇವ ಅಂತ ಹಿಮಾಲಯನ್ 411 ಓಡಿಸ್ತಾ ಇದ್ದಾರೆ. ಅದಾದಮೇಲೆ ಶಿಶಿರ್ ಅಂತ ಮೈಸೂರಿಂದ ಸುಜುಕಿ V-Strom 250 ಓಡಿಸ್ತಾ ಇದ್ದಾರೆ. ಮತ್ತಷ್ಟು ಜನ ನಮ್ಮ ಜೊತೆ ರೈಡ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಯಾರಂತ ತುಂಬ ಕುತೂಹಲದಿಂದ ಕಾಯ್ತಾ ಇರಿ. ಸೊ ಅದೆಲ್ಲ ಮಿಸ್ ಮಾಡ್ತಾರೆ, ಸೀರೀಸಲ್ಲಿ ನೋಡ್ತೀರಾ ಅಂತ ಹೇಳ್ತಾ, ನೀವೇನಾದ್ರು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಲ್ಲಿ ನಾವು ಏನೇ ರೈಡ್ ಪ್ಲ್ಯಾನ್ ಮಾಡಿದ್ರು ಪೋಸ್ಟ್ ಮಾಡ್ತಾ ಇರ್ತೀವಿ ವಿತ್ ಇದರ್ ಇನ್ ಅ ಸ್ಟೋರಿ ಆರ್ ಅ ಪೋಸ್ಟ್. ಸೊ ನೀವೇನಾದ್ರು ಆ ಡೇಟ್ಸ್ಗೆ ಫ್ರೀ ಇದ್ದಲ್ಲಿ ನೀವು ನಮಗೆ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಅಂತ ಹೇಳ್ತಾ, ಇವಾಗ ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟ್ ಆಗೋಣ ಬನ್ನಿ. ಫುಲ್ಲು ಥ್ರಾಟಲ್ ಆದಮೇಲೆ ಇದೇವಾ, ಫುಲ್ ಥ್ರಾಟಲ್ ಆದಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪವರ್ ಬೇಕು ಅಂದರೆ ಬಿಟ್ಬಿಟ್ಟು ಮತ್ತೆ ತಿರ್ಗಾ ಇಳಿ. ಅವಾಗ ನಿಂಗೆ ಆ ಸ್ಮಾಲ್ ಎಕ್ಸ್ಟ್ರಾ ಟಾರ್ಕ್ ಸಿಗುತ್ತೆ. ಯಾವ ಥರ ಹೊಡಿತಾ ಇದ್ದೀವಿ ಹೇಳು. ಓ ನಾಬಿ ಟೈರ್ ಕಾರ್ನರಿಂಗ್ ಅರ್ಥಾಗಿದೆ, ಚೆನ್ನಾಗಿದೆ ಬ್ರೋ ಟೈರು. KGF ಪಾ 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 ಪಾ. ಏ ದೇವ ಹಂಗೆ ಹೋಗ್ಬಿಟ್ಟು ಆ ಕಡೆ ಅಲ್ಲಿ ನೋಡಿ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದ. ಅವನೇನು ಗುರು ಲಾಕ್ ಮಾಡ್ಕೊಂಡ್ಬಿಟ್ಟು ಅವ್ನು ದೇವನ ಓವರ್ಟೇಕ್ ಮಾಡಲೇಬೇಕು. ಚುಕ್ಕಾಗೇ ನಮ್ಮ ಹುಡುಗ ನೋಡಿದ್ರೆ ನಾನು ಹೊಡಿತೀನಿ ಅಣ್ಣ. ಹೆಂಗಣ ಇದು ಟೆಕ್ನಿಕ್ ನಿಮ್ಮದು ಸ್ನೇಹಿತರೆ. ಇಲ್ಲೆಲ್ಲ ಏನು ಗೊತ್ತಾ, ರೈಸ್ ಬಾತ್ ಸಿಗಲ್ಲ ನಿಮಗೆ. ಇಡ್ಲಿ, ಆಮೇಲೆ ಪೂರಿ, ದೋಸೆ ಇದೇ ಜಾಸ್ತಿ. ಇದು ಗೋದಾವರಿ ನದಿ ನೋಡ್ತಾ ಇದ್ದೀರಾ, ಡ್ರೈ ಆಗಿದೆ. ಸೊ ನೀರಿಲ್ಲ. ವಾವ್, ಏನು ಕರ್ಬುಗ್ರು. ಹಾ. ಅದಕ್ಕೆ ಹೇಳೋದು ಸ್ನೇಹಿತರೆ, ಕರ್ವ್ಸ್ ಆರ್ ದ ಬ್ಯೂಟಿಫುಲ್ ಥಿಂಗ್ ಇನ್ ದ ವರ್ಲ್ಡ್ ಅಂತ. ಏನಂತೀರ ಅಭಿ ಅವರೇ? ಹೂ ಅಂದರೆ ಹಿಂಗನ್ನಿ, ಹೂ ಅಂದರೆ ಹಿಂಗನ್ನಿ ಏನಂತೀರಾ? ಓ ಏನು ಗುದ್ದುತ್ತಾ ಇದ್ದೀರಾ ಈಗ ಅನ್ಬಿಟ್ಟು ಈಗ ಗುದ್ದುತ್ತವ್ರೆ. ನಾವು ಕರೆಕ್ಟಾಗಿ 10:10ಕ್ಕೆ ಸ್ಟಾಪ್ ಕೊಡೋಣ ಅಂತ ಇದ್ದೀವಿ. ಯಾಕಂದರೆ ನಮ್ಮ ಶಿಷ್ಯ ಏಕಲವ್ಯ 10:10ಕ್ಕೆ ಒಂದು ವೀಡಿಯೋ ಹಾಕ್ತವನೆ, ದ್ರೋಣಾಚಾರ್ಯರ ದ್ರೋಹಗಳು ಅಂತೆ. ಅದಕ್ಕೆ 10:10ಕ್ಕೆ ನಾವು ಸ್ಟಾಪ್ ಕೊಟ್ಬಿಟ್ಟು ವೀಡಿಯೋ ನೋಡೋಣ ಅಂತ. ಪಾಪ ನಮಗೋಸ್ಕರ ಟೈಮ್ ಕೊಟ್ಟು ವೀಡಿಯೋ ಮಾಡ್ತಾ ಇದ್ದಾರಲ್ಲ, ನೋಡೋಣ. ಆಮೇಲೆ ಕೆಲವು ನನ್ನ ಫ್ರೆಂಡ್ ಸರ್ಕಲಲ್ಲೇ ನಾನು ಸುಮ್ಮನೆ ಮಾತಾಡ್ತಾ ಇದ್ದೆ, ಕಿತಡಿ ಕಿರಣ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಅಂತ. ಪಾಪ ಎಲ್ಲರೂ ಒಳ್ಳೆಯದೇ ಹೇಳಿದ್ರು. ಸೊ ನನಗೂ ಏನು ಮೇಲೆ ಕೆಟ್ಟ ಅಭಿಪ್ರಾಯ ಏನೂ ಇಲ್ಲ. ಏನಂದರೆ ನಡೆದಿದ್ದ ದಾರಿ, ಮಾಡಿದ್ದು ಸಹಾಯ ಎಲ್ಲ ಈಸಿಯಾಗಿ ಮರ್ತೋಗ್ಬಿಟ್ಟ ಅಂತ ಎಲ್ಲೋ ಒಂದು ಕಡೆ ನನಗೆ ಇದು. ಆಮೇಲೆ ಆ ಸ್ಟೇಜ್ ಮೇಲೆ ಕಳಿಸಿ ಮೈಕ್ ಕೊಟ್ಟಿಲ್ಲ, ಇದೆಲ್ಲ ಚಿಕ್ಕ ವಿಷಯನೇ. ಏನೋ ಒಂದು ಕಡೆ ದ್ರೋಣಾಚಾರ್ಯ ಅಂದ್ಬಿಟ್ಟು, ಅಂದರೆ ನಮ್ಮ ಶಿಷ್ಯ ಬೇರೆಯವ್ರ ಹತ್ರ ಹೋಗ್ಬಿಟ್ನಲ್ಲ ಅಂತ ಎಲ್ಲೋ ಒಂಥರ ಒಂದು ಸೆಲ್ಫಿಶ್ನೆಸ್ಸು, ಒಂದು ಪೊಸೆಸಿವ್ನೆಸ್ಸು ಅಷ್ಟೇ. ಅದಕ್ಕೆ ನಾನು ಮಾತಾಡಿರೋದು. ಬಟ್ ಮಾತಾಡಲಿ ಹುಡುಗ, ಏನೇನೆಲ್ಲ ಹೇಳಿದ್ದಾನೆ ಹೇಳಲಿ, ನಮ್ಮ ಹುಡುಗ ತಾನೆ ಮಾತಾಡಲಿ. ನಾವು ಮಜಾ ತೊಗೊತೀವಿ, ನಾವು ಮಾತಾಡ್ತೀವಿ ಅಷ್ಟೇ. ಎಂಡ್ ಆಫ್ ದ ಡೇ ಇಟ್ಸ್ ಜಸ್ಟ್ ಅಬೌಟ್ ವ್ಯೂಸ್ ಸ್ನೇಹಿತರೆ ಅಷ್ಟೇ. BJP ಕಾಂಗ್ರೆಸ್ಸು ಜೊತೆ ಕೂತ್ಕೊಂಡು ಎಣ್ಣೆ ಆಗ್ತದೆ. ನಾಳೆ ದಿನ ವಾಟ್ ಫಾರ್ BJP, ವಾಟ್ ಫಾರ್ ಕಾಂಗ್ರೆಸ್ ಅಂದ್ಬಿಟ್ಟು ಕ್ಯಾನ್ವಾಸ್ ಮಾಡ್ತಾರೆ. ಜನರು ಮುಟ್ಟಾಡ್ರು ಅಷ್ಟೇ, ಕರೆಕ್ಟಾ? ಅವ್ನು ಮಾಡ್ತಾ ಇರೋದು ವ್ಯೂಸ್ಗೆ, ನಾವು ಮಾಡ್ತಾ ಇರೋದು ವ್ಯೂಸ್ಗೆ. ವ್ಯೂಸಿಂದ ಕಾಸಿಂದ ಊಟದಿಂದ ಬದುಕು, ಇಷ್ಟೇ ಜೀವನ. ಅದೇ ನೀವು ತಲೆ ಕೆಡಿಸ್ಕೊಂಡು KKF ಫ್ಯಾನ್ಸ್, ರಿಯಲ್ ಟಾಕೀಸ್ ಫ್ಯಾನ್ಸ್, ಹಂಗೆಲ್ಲ ಹಿಂಗೆ ಅಂತೆಲ್ಲ ಜಗಳ ಆಡೋದು ಬಿಟ್ಬಿಡಿ. ಯಾಕೆ 10-10 ಏಕಲವ್ಯ ವೀಡಿಯೋ ಹಾಕ್ತಾನೆ, 10-11 ದ್ರೋಣಾಚಾರ್ಯ ವೀಡಿಯೋ ಹಾಕ್ತಾನೆ. 2 ವೀಡಿಯೋ ನೋಡಿ ಜಾಲಿಯಾಗಿ ಎಂಜಾಯ್ ಮಾಡಿ ಅಲ್ವಾ? ಅಷ್ಟೇ. ಲೈಫ್ ಇಸ್ ಆಲ್ ಅಬೌಟ್ ಜಾಲಿ. ಅದಕ್ಕೆ ನಮ್ಮ ಗಾಡಿ ಜಾಲಿ ಅಂತ ಸಿಕ್ಬಿಟ್ಟಿರೋದು ನೋಡಿ. ಲೆಫ್ಟು ರೈಟು ಎಲ್ಲ ಹತ್ತಿ ಬೆಳೆದಿರೋದು ಇಲ್ಲಿ. ಬ್ಲ್ಯಾಕ್ ಸಾಯಿಲ್ ಅಲ್ವಾ ಇಲ್ಲಿ ಜಾಸ್ತಿ.
ಸೊ ಹಾಗಾಗಿ ದೇ ಪ್ರೊಡ್ಯೂಸ್ ಕಾಟನ್ ಜಾಸ್ತಿ ಸ್ನೇಹಿತರೆ. ಏನು ಹಾಕಿದ್ದಾನೆ ನಮ್ಮ ಮೇಕಲವ್ಯ ನೋಡೋಣ. ಐ ಆಮ್ ಎಕ್ಸೈಟೆಡ್. ಸೊ ತಿಂಡಿ ಮುಗಿಸ್ಕೊಂಡ್ವಿ. ನಮ್ಮ ಕಿತ್ತಡಿ ಕಿರಣ್ ಸರ್ ಅವರ ವಿಡಿಯೋ ನೋಡಿದೆ. ಸ್ವಲ್ಪ ಫ್ರಸ್ಟ್ರೇಷನ್ ಇದೆ, ಯಾಕಂದ್ರೆ ಏನೋ ನಮ್ಮ ಹುಡುಗ ಏನೋ ಮಾತಾಡಿದ್ದಾರೆ ನೋಡಿ ಅಂತೆಲ್ಲ ಅವಾಗಲೇ ಹೇಳಿದೆ. ಸಿ ಲುಕ್ ಎಟ್ ದ ಟೈಮ್ ಲೈನ್. ನಾವು ಬಿಫೋರ್ ದ ವಿಡಿಯೋ ಹೌ ಐ ಸ್ಪೋಕ್, ಆಫ್ಟರ್ ದ ವಿಡಿಯೋ ಸ್ವಲ್ಪ ಫ್ರಸ್ಟ್ರೇಷನ್ ಇದೆ. ಬಿಕಾಸ್ ದ ವೇ he has portrayed me or edited the footage, it might hamper my reputation, but it's okay. ನಾನು ಗೊತ್ತಿರೋ ಜನ, ಐ ಮೀನ್ ದೇ ನೋ ಮೀ ಅಲ್ವಾ, ಸೊ ಇಟ್ಸ್ ಓಕೆ. ಇನ್ನೊಂದು ಏನಂದರೆ, ನಾನು ಕ್ಲಾರಿಟಿ ಹೇಳ್ಬಿಡ್ತೀನಿ ಬಿಫೋರ್ ಯು ಜಡ್ಜ್ ಮೀ. ನಾನು ಸ್ಟೇಜ್ ಮೇಲೆ ನಾನು ಬರೋಕ್ಕಾಗಲ್ಲ ಅಂತ ತಾನೇ ಅವ್ರು ಎಡಿಟ್ ಮಾಡಿ ಹಾಕಿದ್ದಾರೆ ಕಿತ್ತಡಿ ಕಿರಣ್ ಸರ್ ಅವರು. ಅದು ಆ್ಯಕ್ಚುಲಿ ಏನು ಸೀನು ಅಂದರೆ, ತೇಜಸ್ ಅಂತ ಒಬ್ಬರು ರೈಡರ್ ಇದ್ದಾರೆ ಸ್ನೇಹಿತರೆ. ಈ ಈಸ್ ಬೇಸಿಕಲಿ ಹ್ಯಾಂಡಿಕ್ಯಾಪ್ಡ್ ರೈಡರ್ ಆ್ಯಂಡ್ ಹಿ ಕೆನಾಟ್, ವಿತೌಟ್ ದ ಸಪೋರ್ಟ್ ಹಿ ಕೆನಾಟ್ ವಾಕ್, ಆಯಿತಾ. ತೇಜಸ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ತೇಜಸ್ ಅವರು ಒಳಗೆ ಬರೋಕ್ಕಾಗಲ್ಲ, ನೀನು ಆಚೆ ಬಾ ಕಿರಣ್, ಅವ್ರು ಬಿಸಿಲಲ್ಲಿ ನಿಂತಿದ್ದಾರೆ, ನೀನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ಯಾ ಕಿರಣ್ ಸರ್ ಅವರೇ, ಬನ್ನಿ ಅಂತ ಕರ್ಕೊಂಡೋಗಿ ಮಾತಾಡಿಸ್ದೆ ತೇಜಸ್ ಅವ್ರ ಹತ್ರ. ತುಂಬ ಜನ ಇದ್ದಾರೆ, ಬಟ್ ಏನೇ ಕಷ್ಟ ಬಂದು ಏನೇ ಹೆಲ್ಪ್ ಬೇಕಿದ್ರು. ಸೊ ಅದು ಫುಟೇಜಲ್ಲಿ ಹೆಂಗಾಗಿದೆ, ನಾನು ಸ್ಟೇಜ್ ಮೇಲೆ ಬರಲ್ಲ ಆಚೆ ಬಾ ಅಂತ ಹಂಗೆ ಎಡಿಟ್ ಆಗಿದೆ. ಸೊ ನೀವು ಅರ್ಥ ಮಾಡ್ಕೊಬೇಕು ಏನಂದರೆ, ನೋಡಿ ಆನ್ಲೈನಲ್ಲಿ ಇರೋದೆಲ್ಲ ನಿಜ ಅಲ್ಲ ಅಂತ ಇದು ಪ್ಯೂರ್ ಎಕ್ಸಾಂಪಲ್ ಇದು. ಯಾಕಂದರೆ ಹೆಂಗೆ ಬೇಕಾದ್ರೂ ಎಡಿಟ್ ಮಾಡಿ ತೋರಿಸ್ಬೋದು. ಹಾಗಾಗಿ ಇದು ಕ್ಲಾರಿಟಿ. ತೇಜಸ್ ಅವ್ರಿಗೆ ಮಾತಾಡ್ಸೋಕ್ಕೆ ನಾನು ಅವ್ರನ್ನ ಕರ್ಕೊಂಡೋಗಿದ್ದು, ನಾನು ಬರೋಕ್ಕಾಗಲ್ಲ ಅಲ್ಲ, ತೇಜಸ್ ಅವ್ರು ಬರೋಕ್ಕಾಗಲ್ಲ ಅಂದಿದ್ದು. ಸೆಕೆಂಡ್ ಕ್ಲಾರಿಟಿ ಬಂದು, ಇವರು ಇಷ್ಟು ಮನ್ಸಾದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಬೂಮ್ ಆದಮೇಲೆ ಇವರು ಮೋಸ ಆಯಿತು ಇದಾಯಿತು ಅಂತ ಹಾಕಿದ್ದಾರೆ ಅಂತ ಹೇಳಿದಾರಲ್ವಾ ನಮ್ಮ ಕಿರಣ್ ಸಾರ್ ಅವರು. ಆ್ಯಕ್ಚುಲಿ ಏನಾಯಿತು ಅಂದರೆ, ಡಿ ವಿಗೆ ಮತ್ತು ಟಿಪಿಕಲ್ ಕನ್ನಡಿಗ ಕ್ಲಾಶ್ ಆಗುತ್ತೆ. ಐ ಟೇಕ್ ಡಿ ವಿ ಸೈಡ್ ಬಿಕಾಸ್ ಡಿ ವಿ ಈಸ್ ಮೈ ಫ್ರೆಂಡ್. ಟಿಪಿಕಲ್ ಕನ್ನಡಿಗ ವಾಸ್ ನೋವೇರ್ ಕ್ಲೋಸ್ ಟು ಮೀ ಅಲ್ವಾ. ಸೊ ಐ ಟೇಕ್ ಡಿ ವಿ ಸೈಡ್ ತೊಗೊಂಡು ಮಾತಾಡಿದಾಗ ನಮ್ಮ ಲಾಯರ್ ಸರ್ ಅವರು ನಮ್ಮನ್ನ ಅನ್ಫಾಲೋ ಮಾಡಿಬಿಡ್ತಾರೆ. ನಾನು ಆ ಒಂದು ಇದಕ್ಕೆ ಬೇಜಾರಾಗ್ಬಿಟ್ಟು ಫ್ರಸ್ಟ್ರೇಷನಲ್ಲಿ ನಾನು ವೀಡಿಯೋ ಮಾಡಿ ಹಾಕಿದ್ದು. ಸೊ ಇದೆಲ್ಲ ನನ್ನ ಮನಸ್ಸಲ್ಲಿತ್ತು, ಅಂದ್ರೂ ನನ್ನ ಫ್ರಸ್ಟ್ರೇಷನ್ ಆಚೆ ಹಾಕಿದ್ದಕ್ಕೆ ಒಂದು ರೀಸನ್ ಸಿಕ್ತು. ಕಿತ್ತಡಿ ಕಿರಣ್ ಸರ್ ಅವರು ನನ್ನ ಅನ್ಫಾಲೋ ಮಾಡಿಬಿಟ್ರು ಇನ್ಸ್ಟಾಗ್ರಾಮಲ್ಲಿ ಅಂತ. ಅದಕ್ಕೋಸ್ಕರ ನಾನು ಹಾಕಿದ್ದು. ನನಗೇನು ನಿನಗೆ 400K ನಿನಗೆ 500K ಆಯಿತು ಅಂದ್ಬಿಟ್ಟು ಹೊಟ್ಟೆ ಕಿಚ್ಚು ಆ ಥರ ಎಲ್ಲ ಇಲ್ಲ ಸ್ವಾಮಿ. ನಾವು ಬೇಜಾರು ನೋಡ್ಬಿಟ್ಟಿದ್ದೀವಿ ಜೀವನದಲ್ಲಿ. ಐ ಡೋಂಟ್ ಹ್ಯಾವ್ ದಿಸ್ ಜೆಲಸಿ ಇಫ್ ಸಮನ್ ಇಸ್ ಗ್ರೋಯಿಂಗ್ ಆ್ಯಂಡ್ ಆಲ್. ಓಕೆ, ದಟ್ಸ್ ನಾಟ್ ಮೀ ಕಿತ್ತಡಿ ಕಿರಣ್ ಸರ್. ನಾನೇನು ಕೋಳಿ ಮಗ, ಆ ಮಗ, ಈ ಮಗ ಅಂತೆಲ್ಲ ಹೇಳಿಲ್ಲ. ನನ್ನ ಮಗ ನನ್ನ ಮಗ ಅಂತ ಹೇಳಿದ್ದೀನಿ ಅಷ್ಟೇ. ಅಲ್ಲೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಏನು ಫಿಲ್ ಮಾಡಿಲ್ಲ. ನೀನು ನಿಮ್ಮ ತಾಯಿ ಫೋಟೋ, ನಮ್ಮ ತಾಯಿ ಫೋಟೋ ಎಲ್ಲ ಹಾಕ್ಬಿಟ್ಟು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಸ್ವಾಮಿ, ನಾನು ಬಿಗ್ ಬಾಸ್ ಕ್ಯಾಂಡಿಡೇಟ್ ಅಲ್ಲ ಸ್ವಾಮಿ, ನಾವು ರಿಯಲ್ ಲೈಫ್ ಕ್ಯಾಂಡಿಡೇಟ್ಸು. ನಾವೇನು ನಿಮಗೆ ಏಕವಚನದಲ್ಲಿ ತಾಯಿಗೆ ಸಂಬಂಧಪಟ್ಟಂಗೆ ಏನು ಮಾತಾಡಿದರೆ ಅದೊಂದು ಫುಟೇಜ್ ನಮಗೆ ಕೊಟ್ಬಿಡಿ. ನಾನು ಓಪನ್ ಆಗಿ ಎಲ್ಲರ ಮುಂದೆ ಅಪಾಲಜಿ ಮಾಡಿಬಿಡ್ತೀನಿ. ಆ ಥರ ನಾನು ಯಾವತ್ತೂ ಒಬ್ಬರು ತಾಯಿ ಬಗ್ಗೆ ಅಷ್ಟು ಇದಾಗಿ ಮಾತಾಡಿಲ್ಲ. ಯಾಕಂದರೆ ತಾಯಿ ಪ್ರೀತಿ ಏನಂತ ನಮಗೆ ಗೊತ್ತು. ನಾವು ಎಲ್ಲ ನೋಡಿಕೊಂಡೇ ಬೆಳೆದಿರೋದು. ನಾವೇನು ಸಿಲ್ವರ್ ಸ್ಪೂನು ಗೋಲ್ಡನ್ ಸ್ಪೂನು ಅಲ್ಲ, ಓಕೆನಾ. ನೀವು ಹಳ್ಳಿಯಿಂದ ಬಂದ್ರಿ ಅಂತ ನೀವೇನು ಸ್ಪೆಷಲ್ ಇದು ಕ್ಯಾಟಗರಿ ಅಲ್ಲ ಕಿತ್ತಡಿ ಕಿರಣ್ ಸರ್ ಅವರೇ. ನಾವು ಎಲ್ಲ ನೋಡಿ, ನಾವು ಎಲ್ಲ ಅನುಭವಿಸಿ ಒಂದೊಂದಾಗಿ ಕೂಡಿಟ್ಟು ಈ ಥರ ಬಂದಿರೋದು. ಆ್ಯಂಡ್ ಬೆಟ್ಟಿಂಗ್ ಆ್ಯಪು ಅದೆಲ್ಲ ಕರೆಕ್ಟು. ನಾವು ಶೂರರು ಗೀರರು ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿದ್ವಿ, ಹೌದು, ಕಾಸು ಮಾಡಿದ್ವಿ, ಅದಾದಮೇಲೆ ಕ್ಲಾರಿಟಿ ಕೊಟ್ವಿ, ಅದಾದಮೇಲೆ ಸ್ಟಾಪ್ ಮಾಡಿದ್ವಿ, ಇಷ್ಟೇ. ನಾನು ಸಬ್ಸ್ಕ್ರೈಬರ್ಸು, ಫ್ಯಾನ್ಸು ಇವರೆಲ್ಲ ಒಂದೇ ಹೇಳೋದು ನೋಡಿ, ಎಲ್ಲ ಇದಕ್ಕೂ 2 ಸೈಡ್ ಸ್ಟೋರಿ ಇರುತ್ತೆ. ಒಂದು ಕಾಯಿನ್ಗೆ 2 ಟೈಲ್ಸ್ ಇರುತ್ತೆ. ಸೊ ನಾನು ಹೇಳ್ದಂಗೆ ಅವ್ರಿಗೆ ಬೇಕಾಗಿರಂಗೆ ಎಡಿಟ್ ಮಾಡ್ಕೊಂಡು ಹಾಕೊಂಡಿದ್ದಾರೆ. ನನಗೆ ಬೇಕಾಗಿರಂಗೆ ನಾನು ಎಡಿಟ್ ಮಾಡಿದ್ರು ಆಗ್ಬೋದು. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಆಲ್ ದಿಸ್. ಇಫ್ ಯು ಗೋನ್ ಟು ಜಡ್ಜ್ ಮೀ, ಗೋ ಹೆಡ್, judge me. If you want to unsubscribe me, go ahead, unsubscribe me. If you want to just see both sides and enjoy, have fun. Okay. ನೋಡಿ, ನನಗೆ ಇವರೊಬ್ಬರೇ ಅಲ್ಲ, ಎಷ್ಟೊಂದು ಜನ ಜೀವನದಲ್ಲಿ, ಎಷ್ಟೊಂದು ಜನ
ಜೊತೆಗಿರೋರು ಹೊಡೆದಿದ್ದಾರೆ, ಜೊತೆಗಿರೋರು ಹಿಂದೆ ಮಾತಾಡಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ಅಣ್ಣ ಅಂತಾರೆ, ಅಲ್ಲಿ ಹೋಗ್ಬಿಟ್ಟು ಗುಣ್ಣ ಇಡ್ತಾರೆ, ಅದೆಲ್ಲ ನಡೆದಿದೆ. ಸೊ ದಿಸ್ ಇಸ್ ನಾಟ್ the first time I'm facing all this. I've seen head and tail of everything. Calm down, Gautam. This ride is your biggest ride and you're here to enjoy. Okay. ಇದೆಲ್ಲ ಫಸ್ಟ್ ಇಲ್ಲ ನೋಡ್ಕೊಂಡ್ ಬಂದಿದ್ದೀರ ಅಷ್ಟೇ. ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಆಯ್ತಾ, ಬಟ್ ಐಮ್ ಫೀಲಿಂಗ್ ಸೋ ಮಚ್ ಟು ಪ್ರೂವ್ ಮ್ಯಾನ್ ಐಮ್ ರೈಟ್ ಅಂತ. ಬಟ್ ಐಮ್ ನಾಟ್ ದಿಸ್ ಕೈಂಡ್ ಆಫ್ ಪರ್ಸನ್ ಆಯ್ತಾ, ಲೈಕ್ ನಾನು ಕರೆಕ್ಟು ಅಂತ. ನೋ, ಬಟ್ ದಿಸ್ ಗೈ ಇಸ್ ಮೇಕಿಂಗ್ ಮೀ ಡೂ ಇಟ್. ಓಕೆ ಫೈನ್, I'm kind of not okay, but I'm still acting cool. Sir, stand at the sir. Bhaiya, stand. ಮುಂದಿನ ನಿಲ್ದಾಣ ರಾಜಾಜಿನಗರ. ಬಾಗಿಲುಗಳು ಎರಡೂ ಕಡೆ ತೆರೆಯಲಿದೆ. ಅಮರ ಪ್ರೇಮ ಕಥಾ. ಸೂಪರ್. ಇದು ನೋಡಿ, ಇದು ಮಾಡರ್ನ್ ಟೆಕ್ ಪಿಚ್ ಸ್ಟಾಪ್ ಹೊಡೆದು ಇದು ವೈಬ್ರೇಷನ್ ಎಗರ್ಕೊಂಡೇ ಬಿಟ್ಟಿದೆ, ನೋಡೇ ಇಲ್ಲ ನಾನು. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್ ಆ್ಯಕ್ಚುಲಿ ಮಿಸ್ ಮಾಡಿಕೊಂಡೆ ಹೇಳೋದು ವ್ಲಾಗಲ್ಲಿ. ಸೊ ಏನಂದರೆ, ಅವನು ಕಿರಣ್ ಅವರು ಮರ್ಯಾದೆ ಕೊಟ್ಟಿಲ್ಲ, ಮೈಸೂರು ಅವ್ರಿಗೆ ಮರ್ಯಾದೆ ಕೊಡ್ತಾರೆ ಅಂತ ಆ ಪಾಯಿಂಟ್ ಹೇಳಿದ್ನಲ್ಲ. ಐ ಫರ್ಗಾಟ್ ಟು ಟೆಲ್ ಅಬೌಟ್ ಇಟ್. ಈಗೇನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹುಡುಗ ಬ್ರದರ್ ಅನ್ನೋ ಸಲಿಗೆಯಲ್ಲಿ ಹೇಳ್ತೀವಲ್ವ, ಬಾರ ಮಗನೇ ಅಂತ, ನನ್ನ ಮಗ ನಿನ್ನ ಮಗ ಅಷ್ಟೇ. ನಾನು ಅವ್ರ ತಾಯಿ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡೇ ಇಲ್ಲ. ಮಾತಾಡಿದರೆ ಪ್ರೂಫ್ ಹಾಕ್ಬೋದು. ಸೊ ಹಂಗೆ ಸಲಿಗೆ ತೊಗೊಂಡು ಮಾತಾಡಿದ್ದೀನಿ ಅಷ್ಟೇ. ಹಂಗೆ ಆ ಒಂದು ರೀಸನ್ಗೆ ಏನಾದರೂ ಬೇಜಾರಾಗಿದ್ದರೆ ಕಿತ್ತಡಿ ಕಿರಣ್ ಅವರೇ, ಐ ಆಮ್ ಸಾರಿ. ಕೇಳೋದ್ರಿಂದ ಒಬ್ಬರು ಚಿಕ್ಕವರಾಗಲ್ಲ, ಕೇಳಿಸ್ಕೊಂಡವರು ದೊಡ್ಡವರಾಗಲ್ಲ. ಎಷ್ಟಾಗಿತ್ತು ಭಯ? 11 ಕಿತ್ತ ಹೋಗಾಯ್ತಾ? 1179. ಏನು ಬ್ರೋ ವ್ಲಾಗಲ್ಲಿ ಇವಾಗ ನಿನಗೆ ಸೆಲ್ಗೆ ತೊಗೊಂಡು ನಾನು ಎಷ್ಟೊಂದು ಸರಿ ನನ್ನ ಮಗನೇ ಅಂತೆಲ್ಲ ಹೇಳಿದ್ದೀನಿ, ಕರೆಕ್ಟಾ? ಅದೇನು ಅಂದರೆ ಒಂದು ಲೀನಿಯನ್ಸ್ ಏನೋ. ಈಗ ನನಗೆ ಅರ್ಥ ಆಗಿದೆ ಏನಂದರೆ, ಎಲ್ಲರಿಗೂ ಮೇಲೂ ಲೀನಿಯನ್ಸ್ ತೊಗೊಳ್ಬಾರ್ದು. ಯಾವ ಥರ ರಿಸೀವ್ ಮಾಡ್ಕೊತಾರೋ ಗೊತ್ತಿಲ್ಲ. ಬಟ್ ನೀವು ಕಿರಣ್ ಅವರೇ ಈ ಥರ ಪೋರ್ಟ್ರೇ ಮಾಡಿರೋದು ತಪ್ಪು. ನಿಮಗೆಲ್ಲ ಗೊತ್ತಿದ್ದು, ನಿಮಗೆ ಗೊತ್ತು ನಾವು ದಿನಕ್ಕೆ ಎಷ್ಟೆಷ್ಟು ಅವರ್ ಫೋನಲ್ಲೆಲ್ಲ ಮಾತಾಡ್ತಾಯಿದ್ರಿ ಅಂತ. ಹೋಗಲಿ ಬಿಡಿ, ನೀವು ಮೇ ಬಿ ಇನ್ ಸಮ್ ಟೈಮ್ ಆರ್ ಮೇ ಬಿ ಆರ್ ಮೇ ನಾಟ್ ಬಿ ನಿಮಗೆ ರಿಯಲೈಸ್ ಆಗುತ್ತೋ ಇಲ್ವೋ ಅಂತ. ಓಕೆ, ಇನ್ನೊಂದು ನಾವೇನು ಹೇಳಿದ್ವಿ ಮುಂಚೆ, ನನಗೆ ಗೊತ್ತಿತ್ತು ಆ ಥರ ಆಗುತ್ತೆ ಆ ಮೀಟಪ್ಪಲ್ಲಿ ಅಂತ. ನಾವು ಹೇಳಿದ್ವಿ ಬೇಡ ಅಂತ. ಎಷ್ಟೊಂದು ಜನ ಹೇಳಿದರು ಮೀಟಪ್ಗೆ ಹೋಗಬೇಡಿ ಅಂತ. ಇನ್ಫ್ಯಾಕ್ಟ್ ನಾನು ಅವತ್ತು ಹೋಗೋಕ್ಕಾಗಲ್ಲ ಅಂತ ಕೂಡ ಅವ್ನಿಗೆ ಹೇಳಿದೆ. ತುಂಬ ರೈಡ್ ಏನೋ ಇದೆ, ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ ಕಿರಣ್ ಅಂತ. ಅವ್ನು ಅದನ್ನು ಹಾಕಿದ್ದಾರೆ, ಅವರು ಅದನ್ನು ಹಾಕಿದ್ದಾರೆ ವಾಟ್ಸಪ್ ಕಾನ್ವರ್ಸೇಷನಲ್ಲಿ. ಬಟ್ ನಾನು ಅದೆಲ್ಲ ಬಿಟ್ಟು ಬಂದಿದ್ದೆ. ಸೊ ಓಕೆ, ಇಟ್ಸ್ ಓಕೆ, ಏನೋ ಆಗಿದೆ. ಬಟ್ ಪೀಪಲ್ ಬ್ಲೈಂಡ್ಲಿ ಕಮೆಂಟಿಂಗ್, ಅದೊಂದು ನಂಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇದೆ. ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಕಮ್ ಟು ಎಂಜಾಯ್ ದ ರೈಡ್, ಕಮ್ ಟು ಬ್ಲಾಗ್. ಸೊ ನಾನೊಬ್ಬ ಏನಿಲ್ಲ ಅಪ್ಸೆಟ್ ಆಗಿಬಿಟ್ರೆ, ನನ್ನ ಜೊತೆ ಇವಾಗ ಇಲ್ಲಿ 3 ಜನ ಇದ್ದಾರೆ. ಆಮೇಲೆ ಅಲ್ಲಿ ಗುವಾಹಟಿಲಿ ಒಂದಷ್ಟು ಜನ ಜಾಯ್ನ್ ಆಗ್ತಾರೆ, ಅವರು ಎಲ್ಲ BT ತೊಗೊತಾರೆ. ಸೊ ಐ ಆಮ್ ಜಸ್ಟ್ ಗೋನ್ ಇಗ್ನೋರ್. ಎಲ್ರಿಗೂ ಒಳ್ಳೇದಾಗಲಿ, ಲಾಯರ್ಸ್ಗೂ ಒಳ್ಳೇದಾಗಲಿ, ಕಮೆಂಟ್ ಮಾಡೋರಿಗೂ ಒಳ್ಳೇದಾಗಲಿ. ಇಲ್ಲಿ ಯಾರು ಕೆಟ್ಟವರಲ್ಲ ಗುರು. ಎಲ್ಲ ಸನ್ನಿವೇಶಗಳು, ಪರಿಸ್ಥಿತಿಗಳು ಮಾಡಿಸುತ್ತೆ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋ ಮೋರ್ ಟಾಕಿಂಗ್ ಅಬೌಟ್ ಕಾಂಟ್ರವರ್ಸಿ ಮ್ಯಾನ್. ಇಲ್ಲಿ ಬಂದಿರೋದು ನಾವು ಜಾಲಿ ಮಾಡೋಕ್ಕೆ, ಜಾಲಿ ಜೊತೆ. ಹಾಗಾಗಿ ಇದನ್ನು ಇಲ್ಲೇ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನೀವು ಅಲ್ಲೋಗ್ಬಿಟ್ಟು ಕಮೆಂಟ್ ಹಾಕ್ಬೇಡಿ. ಹೌದಾ, ಇಲ್ಲೇ ಸ್ಟಾಪ್ ಹಾಕೋಣ? ಸರಿ ಆಯಿತು. ಪೆಂಚ್ ನ್ಯಾಷನಲ್ ಪಾರ್ಕ್ ಎಂಡ್ ಆಯಿತು. ಇಲ್ಲಿ ಮುಂದೆ ಸಹ ನಿಮ್ಗೆ ಇನ್ನೊಂದು ನ್ಯಾಷನಲ್ ಪಾರ್ಕ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಫಾರೆಸ್ಟ್ ಏರಿಯಾ. ಸೊ ಹಾಗಾಗಿ ಅಲ್ಲಿ ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ತಾ ಇದ್ದೀವಿ. ಇನ್ನೊಂದು 200 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಸೊ ಪ್ರಾಬಬ್ಲಿ ಇವಾಗ ಒಂದು 4 ಗಂಟೆ, ಒಂದು 7-7:30 ಹಂಗೆ ರೀಚ್ ಆಗ್ಬೋದು. ಬನ್ನಿ, ಒಂದು ಸ್ಮಾಲ್ ಟೀ ಬ್ರೇಕ್ ಹಾಕ್ಕೊತೀವಿ. ಸೊ ಮಚ್ ಕಾಂಟ್ರವರ್ಸಿ ಥಿಂಗ್ ಇನ್ ದಿಸ್ ವ್ಲಾಗ್. ಸೊ ಸಾರಿ ಸ್ನೇಹಿತರೆ, ನನಗೆ ಗೊತ್ತು ನೀವು ಇದೆಲ್ಲ ನೋಡೋಕ್ಕೆ ಬಯಸಲ್ಲ. ಬಟ್ ಸನ್ನಿವೇಶಗಳು ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಸೊ ಐ ನಾಟ್ ಟಾಕ್ ಅಬೌಟ್ ಇಟ್ ಅಗೇನ್. ಓಕೆ, ಸೊ ಇನ್ನೊಂದು 80 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. ಡೆಸ್ಟಿನೇಷನ್ ರೀಚ್ ಆದಮೇಲೆ ಶೂಟ್ ಮಾಡ್ತೀನಿ, ಬಿಕಾಸ್ ಲೋ ಲೈಟ್ ಆಗೋಗಿದೆ. ಮೈ ಫ್ರೆಂಡ್ಸ್ ಡಾಗ್ ನೇಮ್ ಇಸ್ ಆಲ್ಸೋ ಬ್ರೂನೋ. ಆಶೀರ್ವಾದ ಇನ್ನಕ್ಕೆ ಬಂದಿದ್ದೀವಿ. ಸೊ ಜಬಲ್ಪುರಲ್ಲಿ ಆ್ಯಂಡ್ ವಿ ಆರ್ ಸ್ಟೇಯಿಂಗ್ ಹಿಯರ್ ಫಾರ್ ದ ನೈಟ್. ಇಲ್ಲಿಗೆ ಇವಾಗ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ, ಗುಡ್ ವೈಬ್ಸ್ ಓನ್ಲಿ ಸ್ನೇಹಿತರೆ. ಅಷ್ಟೇ ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್
ಡೋಂಟ್ ಸ್ಪ್ರೆಡ್ ಹೇಟ್ರೇಟ್. ದಟ್ಸ್ ಇಟ್.